ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. 13 ವರ್ಷಗಳ ಕಾಲ ನಿದ್ದೆಯಲ್ಲಿದ್ದ ಬಿಜೆಪಿಗೆ ನಿನ್ನೆ ಸೌಜನ್ಯಾಳ ನೆನಪಾಗಿದೆ. ಅದು ಕೂಡ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಫೇಲ್ ಆದ್ಮೇಲೆ. ಅವರ ಕಾರ್ಯಕ್ರಮಕ್ಕೆ ಸ್ಥಳೀಯ ಜನರ ಸ್ಪಂದನೆ ಸಿಗದೇ ಇದ್ದಾಗ ಇವರಿಗೆ ಸೌಜನ್ಯಾಳ ಮನೆಯ ದಾರಿ ಸಿಕ್ಕಿದ್ದು. ಅಲ್ಲಿ ಅವರಿಗೆ ಸೌಜನ್ಯಾಳ ಪ್ರಕರಣವನ್ನ ಇವರು ನಿರ್ಲಕ್ಷ್ಯ ಮಾಡಿದ್ರು. ಸೌಜನ್ಯ ಕುಟುಂಬವನ್ನ ಮರೆತು ಬಿಟ್ಟಿದ್ರು. ಈಗ ಡ್ರಾಮಾ ಮಾಡೋ ಈ ಬಿಜೆಪಿ ನಾಯಕರಿಗೆ ನಾಚಿಕೆಯಾಗಬೇಕ್ರಿ. ಇವರದೇ ಬಿಜೆಪಿ ಸರ್ಕಾರ ಇದ್ದಾಗ ಸೌಜನ್ಯ ಪ್ರಕರಣ ಹಳ್ಳ ಹಿಡಿದಿತ್ತು. ಈಗ ಸೌಜನ್ಯ ಮನೆಗೆ ಹೋಗಿ ಆಕೆಯ ತಾಯಿ ಮುಂದೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇದೇ ಬಿಜೆಪಿ ಅವರ ಸರ್ಕಾರ ಇದ್ದಾಗ 2012ರಲ್ಲಿ ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ನಡೆದಿದ್ದು. ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಆದ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ರು. ಹಿಂದೂ ಫೈರ್ ಬ್ರ್ಯಾಂಡ್ ಸಿ.ಟಿ. ರವಿ ಇದ್ದಾರಲ್ಲ, ಅವರು ಆಗ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ರು. ಈಗ ಧರ್ಮದ ರಕ್ಷಣೆ ಮಾಡಲು ಎದ್ದು ನಿಂತಿದ್ದಾರಲ್ಲ ಆರ್ ಅಶೋಕ್ ಅವರು, ಆಗ ಅವರು ಗೃಹ ಸಚಿವರಾಗಿದ್ರು. ಆವಾಗಲೇ ಸೌಜನ್ಯ ಪ್ರಕರಣ ಹಳ್ಳ ಹಿಡಿದಿತ್ತು. ಆವಾಗಲೇ ಸಾಕ್ಷ್ಯಗಳು ನಾಶ ಆಗಿದ್ದು. ಆವಾಗಲೇ ತನಿಖೆಯಲ್ಲಿ ಅಧ್ವಾನ ಆಗಿದ್ದು. ಆವಾಗಲೇ ಅಮಾಯಕನೊಬ್ಬನನ್ನ ಆರೋಪಿ ಮಾಡಿದ್ದು. ಅದಕ್ಕೆಲ್ಲ ಯಾರು ಹೊಣೆ? ಆಗ ನ್ಯಾಯಯುತ ತನಿಖೆ ನಡೆಯಲಿಲ್ಲ, ಪಾರದರ್ಶಕ ತನಿಖೆ ಆಗಲಿಲ್ಲ. ಆ ಗೋಲ್ಡನ್ ಅವರ್ನಲ್ಲಿ ಸಾಕ್ಷ್ಯಗಳನ್ನೆಲ್ಲ ನಾಶ ಮಾಡಲಾಗಿತ್ತು. ಅದರಲ್ಲೇ ಸೌಜನ್ಯ ಪ್ರಕರಣ ಇಂದಿಗೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಹೊಣೆಗಾರರು ಯಾರು ಅಂದ್ರೆ ಅಂದಿನ ಬಿಜೆಪಿ ಸರ್ಕಾರ ಮತ್ತು ಅವರ ಅಧೀನದಲ್ಲಿದ್ದ ಅಧಿಕಾರಿಗಳು. ಅವರೇ ಹೊಣೆಗಾರರು, ಬೇರೆ ಯಾರೂ ಅಲ್ಲ. ಇದೇ ಸದಾನಂದ ಗೌಡ್ರು ಹೊಣೆ ಹೊತ್ಕೊಳ್ಬೇಕು. ಇದೇ ಸಿ.ಟಿ. ರವಿ ಮತ್ತು ಆರ್ ಅಶೋಕ್ ಹೊಣೆ ಹೊತ್ಕೊಳ್ಬೇಕು. ಈಗ ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ನಾಟಕ ಮಾಡ್ತೀರೇನ್ರಿ? ಕಳೆದ 13 ವರ್ಷಗಳಲ್ಲಿ ಕನಿಷ್ಠ ಒಂದು ಸಾಂತ್ವನ ಕೂಡ ಹೇಳಬೇಕು ಅಂತ ಈ ಬಿಜೆಪಿಯ ಜನಪ್ರತಿನಿಧಿಗಳಿಗೆ ಅನಿಸಿರಲಿಲ್ಲ. ಈಗ ನಿದ್ದೆಯಿಂದ ಎದ್ದು ಬಂದಿದ್ದಾರೆ ನೋಡಿ. ಆಗ ಸಿಎಂ ಆಗಿದ್ರಲ್ಲ ಸದಾನಂದ ಗೌಡ್ರು, ಅವರದೇ ಸಮುದಾಯದ ಹೆಣ್ಮಗಳು ಸೌಜನ್ಯ. ಆದರೆ ಅಂದು ಅವರು ಧರ್ಮಸ್ಥಳ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ್ಲೂ ಸೌಜನ್ಯ ಮನೆಗೆ ಹೋಗಿರಲಿಲ್ಲ. ಹಿಂದೂಗಳ ರಕ್ಷಕ ಸಿ.ಟಿ. ರವಿ ಉಸ್ತುವಾರಿ ಸಚಿವರಾಗಿದ್ರು, ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿರಲಿಲ್ಲ. ಅಂದಿನ ಗೃಹ ಸಚಿವ ಆರ್ ಅಶೋಕ್ ಕೂಡ ಸೌಜನ್ಯ ಮನೆಗೆ ಹೋಗಿರಲಿಲ್ಲ. ಸ್ಥಳೀಯ ಶಾಸಕ ಹರೀಶ್ ಪೂಂಜಾ MLA ಆಗಿ 7 ವರ್ಷಗಳಾಯಿತು. ಬಹುಶಃ ಅವರ ಮನೆಯಿಂದ ಅವರ ಮನೆಗೆ 7 ಕಿಲೋಮೀಟರ್ ಕೂಡ ಇರಲಿಕ್ಕಿಲ್ಲ. ಅವರಿಗೂ ಸೌಜನ್ಯ ಮನೆಗೆ ಭೇಟಿ ನೀಡೋಕೆ 7 ವರ್ಷಗಳು ಬೇಕಾಯಿತು. ಅದು ಕೂಡ ವಿಜೇಂದ್ರ ಹೋದ್ರು ಅಂತ ಅಲ್ಲಿಗೆ ಹೋಗಿತ್ತು. ಇಲ್ಲಾಂದ್ರೆ ಅವರು ಹೋಗ್ತಾ ಇರಲಿಲ್ಲ. ಇದೆಲ್ಲ ಇವರ ಡ್ರಾಮಾ ರೀ. ಅವರಿಗೆ ನಿನ್ನೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಫೇಲ್ ಆಗಿದೆ ಅಂತ ಗೊತ್ತಾಯಿತು. ಆ ಕಾರ್ಯಕ್ರಮಕ್ಕೆ ಸ್ಥಳೀಯರು ಯಾರು ಸೊಪ್ಪು ಹಾಕಿರಲಿಲ್ಲ. ಅಲ್ಲಿ ಕೇಸರಿ ಶಾಲು ಬೀಸಿದವರೆಲ್ಲರೂ ಹೊರ ರಾಜ್ಯದವರು, ಹೊರ ಜಿಲ್ಲೆಯವರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಪರಿವಾರ ಮತ್ತು ಬಿಜೆಪಿ ಕಾರ್ಯಕರ್ತರು ಆ ಕಡೆ ತಲೆ ಹಾಕಿರಲಿಲ್ಲ. ಇದನ್ನ ಮನಗಂಡು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದೆ. ಅಲ್ಲಿ ಸೌಜನ್ಯ ಕುಟುಂಬಸ್ಥರು ಕೇಳಿದ ಪ್ರಶ್ನೆಗಳಲ್ಲಿ ಅವರಿಗೆ ಉತ್ತರವೇ ಇರಲಿಲ್ಲ. ಸುಮ್ಮನೆ ತೋರಿಕೆಗಾಗಿ ಹೋಗಿ ಬಂದಂತಿದೆ ಇವರ ನಡೆ. ಈಗ ಬಿಜೆಪಿಯವರು ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಹೇಳ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನಾವು ಖರ್ಚು ವೆಚ್ಚವನ್ನ ನೋಡ್ಕೊಳ್ತೇವೆ ಅಂತ. ಎಂತಹ ಬೂಟಾಟಿಕೆ ರೀ. ಇವರ ಕೈಲಿ ಅಧಿಕಾರ ಇದ್ದಾಗಲೇ ಸೌಜನ್ಯ ಕೇಸ್ ಹಳ್ಳ ಹಿಡಿದಿದ್ದು. ಒಂದು ಮಹಾ ಅನ್ಯಾಯಕ್ಕೆ ನ್ಯಾಯ ಕೊಡಿಸಲು ಇವರ ಕೈಲಿ ಅಧಿಕಾರ ಇದ್ದಾಗಲೇ ಆಗಲಿಲ್ಲ. ಅಲ್ಲದೆ ಇವರು 13 ವರ್ಷಗಳ ಕಾಲ ಮೌನವಾಗಿದ್ರು. ಈಗ ಬಂದು ಹೇಳ್ತಾರೆ ನಾವು ಖರ್ಚು ನೋಡ್ತೇವೆ, ನಾವು ನ್ಯಾಯ ಕೊಡಿಸ್ತೇವೆ ಅಂತ. ಇವರ ಬೂಟಾಟಿಕೆಗೆ ಸೀಮೆನೇ ಇಲ್ಲ ರೀ. ಇವರೀಗ ಧರ್ಮಸ್ಥಳ ಗ್ರಾಮದ ಪ್ರಕರಣ NIA ತನಿಖೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಇವರಿಗೆ SIT ಮೇಲೆ ನಂಬಿಕೆನೇ ಇಲ್ಲ. ವಿಧಾನಸೌಧದಲ್ಲಿ ನಿಂತು SIT ತನಿಖೆಯನ್ನ ಸ್ವಾಗತ ಮಾಡಿದ್ದು ಇವರೇ. ಧರ್ಮಸ್ಥಳ ಗ್ರಾಮಕ್ಕೆ ಬಂದು SIT ತನಿಖೆಯನ್ನ ಷಡ್ಯಂತ್ರ ಹೇಳೋದು ಕೂಡ ಇವರೇ. ಇವರದ್ದು 2 ನಾಲಿಗೆ, ಎಲುಬಿಲ್ಲದ ನಾಲಿಗೆ, ಹೇಗೆ ಬೇಕಾದ್ರೂ ಹೊರಳಾಡುತ್ತೆ. SIT ತನಿಖೆಯನ್ನ ಸ್ವಾಗತ ಮಾಡಿದ ಮೇಲೆ ಇವರು ತನಿಖೆ ಮುಗಿಯೋ ತನಕ ಸುಮ್ಮನಿರ್ಬೇಕು. ಅದು ಬಿಟ್ಟು ತನಿಖೆಯನ್ನೇ ಷಡ್ಯಂತ್ರ, ಪಿತೂರಿ ಅಂದ್ರೆ ಏನರ್ಥ ರೀ? ಇವರಿಗೆ SIT ಮೇಲೆ ನಂಬಿಕೆ ಇಲ್ಲ, NIA ತನಿಖೆನೇ ನಡೆಯಬೇಕಂತೆ. ಯಾಕಂದ್ರೆ NIA ಇವರ ಸರ್ಕಾರದ ಅಧೀನದಲ್ಲಿದೆ. ಹಾಗಾಗಿ ಇವರಿಗೆ ನಂಬಿಕೆ ಇದೆ. ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಂದ್ರೆ ಇವರಿಗೆ NIA ಮೇಲೂ ನಂಬಿಕೆ ಇರ್ತಾ ಇರಲಿಲ್ಲ.
ಇವರಿಗೆ ನಿಜವಾಗಿಯೂ NIA ತನಿಖೆ ಮೇಲೆ ನಂಬಿಕೆ ಇದ್ದಿದ್ರೆ 2012ರ ಸೌಜನ್ಯ ಪ್ರಕರಣವನ್ನು ಇವರದೇ ಸರ್ಕಾರ NIA ತನಿಖೆಗೆ ಒಪ್ಪಿಸಬೇಕಾಗಿತ್ತು. ಈಗಲೂ ಅಷ್ಟೇ ಸೌಜನ್ಯ ಪ್ರಕರಣ NIA ತನಿಖೆ ನಡೆಸಿ ಅಂತಾದರೂ ಬೇಡಿಕೆ ಇಡಬೇಕಾಗಿತ್ತು. ಅದನ್ನವರು ಮಾಡಲ್ಲ. ಯಾಕ್ರಿ ಅಶೋಕ್ ಅವರೇ, ಅವತ್ತು ನೀವು ಸೌಜನ್ಯ ಕೇಸನ್ನು NIA ತನಿಖೆಗೆ ಕೊಟ್ಟಿಲ್ಲ? ಓಕೆ, ಆವಾಗ ಕಾನೂನಿನ ತೊಡಕಿತ್ತು ಅಂದ್ಕೊಳ್ಳೋಣ. ಈಗಲಾದರೂ ಯಾಕೆ NIA ತನಿಖೆ ನಡೀಲಿ ಅಂತ ಒತ್ತಾಯ ಮಾಡ್ತಾ ಇಲ್ಲ? ಸೌಜನ್ಯ ಪ್ರಕರಣ ಕೂಡ NIA ತನಿಖೆಗೊಳಪಡಲಿ ಅಂತ ಒತ್ತಾಯಿಸೋದಲ್ವಾ ನೀವು? ಅದು ಬಿಡಿ, ಈಗ ಧರ್ಮಸ್ಥಳ ಗ್ರಾಮದ ಪ್ರಕರಣವನ್ನು ತನಿಖೆ ಮಾಡ್ತಾ ಇದೆಯಲ್ಲ SIT, ಆ SIT ಸೌಜನ್ಯ ಕೇಸನ್ನು ರೀಓಪನ್ ಮಾಡಲಿ ಅಂತ ಅನ್ನೋದ್ರು ನೀವು ಡಿಮ್ಯಾಂಡ್ ಮಾಡಬೇಕಲ್ಲ. ನೀವು ಆ ಆಗ್ರಹವನ್ನು ಮಾಡಲ್ಲ. ಯಾಕಂದರೆ ಅದರ ಮರುತನಿಖೆ ನಡೆದರೆ, ಅದರ ಪಾರದರ್ಶಕ ತನಿಖೆ ನಡೆದರೆ ಅದು ಯಾರ ಬುಡಕ್ಕೆಲ್ಲ ಹೋಗ್ಬೋದು ಎಂಬ ಭೀತಿ ನಿಮ್ಮಲ್ಲಿದೆ. ನ್ಯಾಯಾಲಯವೇ ಹೇಳಿದೆ ಸೌಜನ್ಯ ಪ್ರಕರಣದಲ್ಲಿ ಅಧಿಕಾರಿಗಳಿಂದ ಕರ್ತವ್ಯ ಲೋಪ ಆಗಿದೆ ಅಂತ. ಅಕ್ವಿಟಲ್ ಕಮಿಟಿ ಮಾಡಿ ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತಾನು ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ. ಈಗ ಪ್ರಶ್ನೆ ಇರೋದು, ಕೇವಲ ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಿದ್ದು ಮಾತ್ರ ಅಲ್ಲ, ಯಾಕಾಗಿ ಅವರು ಕರ್ತವ್ಯ ಲೋಪ ಮಾಡಿದ್ರು ಅನ್ನೋದು ಕೂಡ ಪ್ರಶ್ನೆ. ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಿ ಪ್ರಕರಣವನ್ನು ಮುಚ್ಚಿ ಹಾಕುವಂತೆ ಮಾಡುವಲ್ಲಿ ಯಾರ ಒತ್ತಡ ಇತ್ತು ಅನ್ನೋದು ಪ್ರಶ್ನೆ. ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಿದ್ರು ಸರಿ, ಯಾರ ಪ್ರಭಾವಕ್ಕೊಳಗಾಗಿ ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಲ್ಲ. ಅಧಿಕಾರಿಗಳ ಕರ್ತವ್ಯ ಲೋಪದ ಹಿಂದೆ ಯಾರ ಕೈವಾಡ ಇತ್ತು, ಯಾರ ಕಮಲ ದಳ ಇತ್ತು, ಯಾರ ಪಟ್ಟಗಳು ಇತ್ತು ಅನ್ನೋದು ಬೆಳಕಿಗೆ ಬರಬೇಕಲ್ಲ. ಸೌಜನ್ಯ ಕೇಸನ್ನ ದಾರಿ ತಪ್ಪಿಸುವಂತೆ ಮಾಡಿದ ವೀರರು, ಆ ಮಹಾಶೂರರು ಯಾರು ಅನ್ನೋದು ಗೊತ್ತಾಗಬೇಕಲ್ಲ. ಅದು ಗೊತ್ತಾಗಬೇಕಾದ್ರೆ ಒಂದು ಅಕ್ವಿಟಲ್ ಕಮಿಟಿ ರಚಿಸಿ ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳನ್ನು ಹೇಗೆ ವಿಚಾರಣೆ ಮಾಡಬೇಕು ಹಾಗೆ ವಿಚಾರಣೆಯನ್ನು ಮಾಡಬೇಕು. ಆವಾಗ ಸತ್ಯ ಹೊರಗೆ ಬರಬಹುದು. ಹಾಗೆ ಸೌಜನ್ಯ ಕೇಸನ್ನು ಮರುತನಿಖೆ ನಡೆಸಬೇಕು. ಆ ತನಿಖೆಯಾದರೂ ನ್ಯಾಯಯುತವಾಗಿ ಪಾರದರ್ಶಕವಾಗಿ ನಡೆಯಬೇಕು. ಅದು ಹಾಗೆ ನಡೆಯುತ್ತೆ ಎಂಬ ನಂಬಿಕೆ ಜನರಲ್ಲಿ ಬರುವ ಹಾಗೆ ತನಿಖೆ ನಡೆಸಬೇಕು. ಇಲ್ಲಾಂದರೆ ಸೌಜನ್ಯ ಪ್ರಕರಣ ತಾರ್ಕಿಕ ಅಂತ್ಯ ಕಾಣಲು ಸಾಧ್ಯವೇ ಇಲ್ಲ. ಸದ್ಯಕ್ಕೆ ಕರ್ನಾಟಕದ ಜನರಿಗೆ ಬೆಳ್ತಂಗಡಿಯ SIT ಮೇಲೆ ಹೆಚ್ಚು ನಂಬಿಕೆ ಇದ್ದಂತಿದೆ. ಅದರಲ್ಲಿ ದಕ್ಷ IPS ಅಧಿಕಾರಿಗಳಿರುವ ಕಾರಣಕ್ಕೆ ಅವರು ನ್ಯಾಯಯುತ ತನಿಖೆ ನಡೆಸಿ ಸತ್ಯಾಂಶವನ್ನು ಬಯಲು ಮಾಡಬಹುದು ಅಂತ ಜನರು ನಂಬಿದ್ದಾರೆ. ಹಾಗಾಗಿ ಸೌಜನ್ಯ ಪ್ರಕರಣವನ್ನು ಸರ್ಕಾರ ಇದೇ SITಗೆ ವಹಿಸುವುದು ಉತ್ತಮ ಅಂತ ಅನಿಸುತ್ತೆ. ಸತ್ಯಾಸತ್ಯತೆ ಏನಿದೆಯೋ ಅದು ಬಯಲಿಗೆ ಬರಲಿ. ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ. ಈಗ ಅಷ್ಟೇ ಬೇಕಾಗಿರೋದು. ಜನರು ಅದನ್ನೇ ಬಯಸ್ತಾ ಇರೋದು. ಅಷ್ಟು ಬಿಟ್ಟರೆ ಈ ಧರ್ಮ ರಕ್ಷಣೆಯ ಹೆಸರಿನಲ್ಲಿ ಡ್ರಾಮಾಗಳನ್ನು ನಂಬೋಕೆ ಜನರು ರೆಡಿ ಇಲ್ಲ ರೀ. ಯಾರು ಎಷ್ಟೇ ಬೊಬ್ಬೆ ಹೊಡೆದ್ರು ಅದಕ್ಕೆ ಜನರು ಸೊಪ್ಪು ಹಾಕಲ್ಲ. ಈಗ ಜನರು ಬಯಸ್ತಾ ಇರೋದು ಸೌಜನ್ಯಾಳಿಗೆ ನ್ಯಾಯ. ಆ ನ್ಯಾಯ ಕೊಡಿಸೋದಿದ್ರೆ ಕೊಡಿಸಿ. ಅದು ಆಗಲ್ಲ ಅಂದರೆ ಸೌಜನ್ಯ ಪರವಾದ ಹೋರಾಟವನ್ನು ನೀವೇ ಜೀವಂತವಾಗಿಡ್ತೀರಿ. ಅಷ್ಟೇ ಅಲ್ಲ, ನ್ಯಾಯ ಸಿಗೋ ತನಕ ಸೌಜನ್ಯ ಪ್ರಕರಣ ಜೀವಂತ ಆಗಿರಲೇಬೇಕು. ಯಾರಿಗೆ ಇಷ್ಟ ಇರಲಿ ಕಷ್ಟ ಇರಲಿ, ನ್ಯಾಯ ಸಿಗದೇ ಇದ್ದರೆ ಸೌಜನ್ಯ ಕೇಸ್ ಎಂದಿಗೂ ಮುಗಿಯದ ಅಧ್ಯಾಯವೇ ಇರಲಿದೆ. ಅಧ್ಯಾಯ ಭವಿಷ್ಯದಲ್ಲಿ ಹಲವರಿಗೂ ಕಂಟಕ ಆಗ್ಬೋದು. ನಿಮಗೆ ನೆನಪಿರಲಿ, ಸೌಜನ್ಯಳಿಗಾದ ಅನ್ಯಾಯ ಏನಿದೆಯೋ, ಯಾರಲ್ಲಿ ಅದರಲ್ಲಿ ಪಾತ್ರಧಾರಿಗಳಿದ್ದಾರೋ, ಯಾರೆಲ್ಲ ಅದರಲ್ಲಿ ಪಾಪದ ಕೆಲಸ ಮಾಡಿದ್ದಾರೋ, ಇತಿಹಾಸ ಅವರನ್ನ ಖಂಡಿತವಾಗಿಯೂ ಕ್ಷಮಿಸಲ್ಲ. ನೋಡಿ, ಈಗಲೇ BJP ಗೊಂದಲಕ್ಕೆ ಬಿದ್ದು ಒದ್ದಾಡ್ತಾ ಇದೆ. ಅವರಿಗೆ ಏನು ಮಾಡಬೇಕಂತಾನೆ ತೋಚ್ತಾ ಇಲ್ಲ. ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಹೋಗಿ ಮತ್ತಷ್ಟು ಡ್ಯಾಮೇಜ್ ಮಾಡ್ಕೊಳ್ತಾ ಇದೆ. ಹೋರಾಟಕ್ಕೆ ನಿಂತರೆ ಹೊರಳಾಟ ಆಗ್ತಾ ಇದೆ. ಯಾಕೆ ಹೀಗಾಗ್ತಿದೆ ಅಂದರೆ 13 ವರ್ಷಗಳ ಹಿಂದೆ ಇವರ ಸರ್ಕಾರ ಇರುವಾಗಲೇ ತಪ್ಪುಗಳಾಗಿರೋದು. ಆಗ ಅವರೇ ಮಾಡಿದ್ದನ್ನು ಈಗ ಇವರೇ ಉಣ್ತಾ ಇದ್ದಾರೆ ಅಷ್ಟೇ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.